ಇವಾಗ ಗಿಲ್ಲಿ ಅವ್ರನ್ನ ಇಡೀ ಕರ್ನಾಟಕನೇ ಗುರ್ತಿಸುತ್ತೆ. ಆದ್ರೆ ಒಂದ್ ಟೈಮ್ ಹಾಗಿತ್ತು, ಅವರು ಬೆಂಗಳೂರಿಗೆ ಕಾಲಿಟ್ಟಾಗ ಎಂತ ಪರಿಸ್ಥಿತಿ ಇತ್ತು ಅಂದ್ರೆ ಕೈಯಲ್ಲಿ ಕಾಸು ಇಲ್ಲ, ಕೆಲ್ಸಾನು ಇಲ್ಲ. ಚೌಟ್ರಿಗಳಲ್ಲಿ ಯಾರ್ದಾದ್ರೂ ಮದ್ವೆ ಇದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಿದ್ರು. ಅಂಡ್ ಒಂದ್ ದಿವ್ಸ ಹೀಗೆ ಚೌಟ್ರಿಯಲ್ಲಿ ಊಟ ಮಾಡ್ಬೇಕಾದ್ರೆ ಅರ್ಧ ಊಟಕ್ಕೆ ಎಬ್ಸ್ ಕಳ್ಸಿರೋದು ಕೂಡ ಇದೆ. ಗಿಲ್ಲಿ ಅವ್ರು ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಂಡನ್ಪುರ ಅನ್ನೋ ಊರವರು. 2016ರಲ್ಲಿ ತಮ್ಮ ಫ್ರೆಂಡ್ಸ್ ನ ಜೊತೆಗೆ ಬೆಂಗಳೂರಿಗೆ ಬರ್ತಾರೆ. ಸೊ ಬೆಂಗಳೂರು ಜೀವನ ಹಳ್ಳಿಯಿಂದ ಬಂದವ್ರಿಗಂತೂ ಈಸಿ ಅಲ್ಲ. ಟ್ರಾವೆಲಿಂಗ್ ಕಂಪ್ನಿ ಮತ್ತೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಆಮೇಲೆ ಶೂಟಿಂಗ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಫ್ರೆಂಡ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲೆಲ್ಲಿ ಶೂಟಿಂಗ್ ನಡೆಯುತ್ತೋ ಅಲ್ಲೆಲ್ಲ ಹೋಗಿ ನೋಡ್ತಿದ್ರು. ಅದರಿಂದ ಅವ್ರ ಕೆಲಸನೇ ಕಳ್ಕೊಂಡ್ರು. ಆಮೇಲೆ ಗಿಲ್ಲಿ ಅವ್ರನ್ನ ವಾಪಸ್ ಅವ್ರ ಊರ್ ಕರ್ಕೊಂಡು ಹೋಗಕ್ಕೆ ಅವ್ರ ಅಣ್ಣ ಬಂದ್ರು. ಆದ್ರೆ ಗಿಲ್ಲಿ ಅವ್ರು ಸಿಗ್ಲಿಲ್ಲ. ಗಿಲ್ಲಿ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಕೆಲಸ ಸಿಕ್ತು, ಸಂಬಳ ಇರ್ಲಿಲ್ಲ. ಸೊ ಅವರು ಅವಕಾಶ ಸಿಕ್ಕಿರೋದೇ ದೊಡ್ಡದು ಅನ್ಕೊಂಡು ಕೆಲಸ ಮಾಡ್ತಾ ಹೋದ್ರು. ಆದ್ರೆ ಯಾವ ಸಿನಿಮಾನು ಕೂಡ ರಿಲೀಸ್ ಆಗ್ಲಿಲ್ಲ. ಆಮೇಲೆ ರಿಯಾಲಿಟಿ ಶೋಗಳಲ್ಲಿ ಸೆಟ್ ಹಾಕೋ ಕೆಲಸ ಸಿಕ್ತು. ಅವ್ರು ಸ್ವಲ್ಪ ತೆಳಗಿರೋದ್ರಿಂದ ಎಲ್ರು ಅವ್ರನ್ನ ಗಿಲ್ಲಿ ದಾಂಡು ಅಂತ ಅಂತಿದ್ರು. ಸೊ 2022ರಲ್ಲಿ ಅವರು ಕಾಮಿಡಿ ಕಿಲಾಡಿಗಳು ಸೀಸನ್ 4ಗೆ ಆಯ್ಕೆ ಆಗ್ತಾರೆ. ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಪಂಚ್ ಡೈಲಾಗ್ಸ್ ಗಳನ್ನ ಹೇಳ್ತಾ, ಪ್ರಾಪರ್ಟಿ ಕಾಮಿಡಿಗಳನ್ನ ಮಾಡ್ತಾ ಜನರನ್ನ ನಗಿಸ್ತಾ ಬಂದ್ರು. ಅಂಡ್ ಇವಾಗ 2025ರಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಆಯ್ಕೆ ಆಗಿ ಹೋಗಿ ಇಡೀ ಕರ್ನಾಟಕಕ್ಕೆ ಕ್ರೇಜ್ ಆಗಿದ್ದಾರೆ. ಬಿಗ್ ಬಾಸ್ ಅಂತ ಅಂದ್ರೆ ಸಾಕು ಗಿಲ್ಲಿ ನೆನ್ಪು ಬರ್ಬೇಕು, ಆ ತರ ಮಾಡಿದ್ದಾರೆ. ಕಾಮಿಡಿ ಮಾಡೋರನ್ನ ನಾವು ಬಹಳಷ್ಟು ಜನ ನೋಡಿದೀವಿ, ಆದ್ರೆ ಗಿಲ್ಲಿ ತರ ವ್ಯಕ್ತಿನ ಯಾವತ್ತೂ ನೋಡಿಲ್ಲ. ಸೊ ಅದಕ್ಕೇನೆ ಗಿಲ್ಲಿ ದಾಂಡು ಅನ್ನೋ ಹೆಸರು ಹೋಗಿ ಗಿಲ್ಲಿ ನಟ ಆಗಿರೋದು.